ಬ್ಯಾಕ್ ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಇದೇನು ದಿವ್ಯ ಇದು ಅವತಾರ ಅಂತ ಕೇಳಬೇಡಿ. ಆ್ಯಂಡ್ ನಾನು ವಿಯರ್ ಮಾಡೋದು ಸ್ಯಾರಿ ಅಲ್ಲ, ಲೆಹೆಂಗಾನೂ ಅಲ್ಲ, ಲಂಗ ದಾವಣಿ ಸಿಂಪಲ್ ಆಗಿ. ಆ್ಯಂಡ್ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತಂದರೆ ಬ್ಯಾಗ್ ಪ್ಯಾಕ್ ಆಗಿದೆ. ಸೊ ನಾವೆಲ್ಲರೂ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ನಮ್ಮ ಅಮ್ಮನ ತವ್ರ ಮನೆಗೆ ಹಬ್ಬ ಇದೆ, ಕಾರ್ತಿಕೋತ್ಸವ ಇದೆ. ಸೊ ಹಾಗಾಗಿ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ನಾನೊಂದು ಪಾರ್ಟ್ 7 ಅಂತ ಹೇಳಿ ಮಿನಿ ಲಾಗ್ಸ್ ಮಾಡಿದ್ದೆ. ಹಳ್ಳಿ ವಾತಾವರಣ ಎಲ್ಲ ತೋರಿಸಿ ನಾವೆಲ್ಲ ಹೆಂಗೆ ಹೊಲದಲ್ಲಿ ಏನು ಕಾರ್ತಿಕ ಮಾಡ್ತೀವಿ ಅಂತೇಳಿ ಅಂದ್ಕೊಂಡಿದ್ದೆ. ಆವಾಗಲೇ ಮುಂದಿನ ವರ್ಷ ನಾನು ಡೆಫಿನೆಟ್ಲಿ ಫುಲ್ ಲಾಗ್ ಮಾಡಬೇಕು, ಯಾಕಾದರೂ ಫುಲ್ ಲಾಗ್ ಮಾಡಲಿಲ್ವೋ ಅಂತ ಅನಿಸಿತು. ಆ್ಯಂಡ್ ಇವಾಗ ಇಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ನ್ಯಾಚುರಲ್ ಲಾಗ್, ಇದು ಟಾಕೆಟಿವ್ ಲಾಗ್ ಆಗಿರುತ್ತೆ. ಆ್ಯಂಡ್ ಏನಂತಂದರೆ ಅದು ಹೆಂಗಿರುತ್ತೋ ಹಾಗೆ ಶೂಟ್ ಮಾಡ್ತೀನಿ. ಹೆವಿ ಫನ್ ಇರುತ್ತೆ. ನಮ್ದೆಲ್ಲ ಕುಡುಕರು ವಂಶಸ್ತು. ಈಗಿಲ್ಲ, ನಾನು ಅಲ್ಲಿರುತ್ತೆ, ಹಳ್ಳಿಲಿ ಇರುತ್ತೆ, ಕುಡುಕರು ವಂಶಸ್ಥರು ನಾವು. ಹಾಗಾಗಿ ಅದನ್ನು ಕೂಡ ಲೈವಾಗೆ ಹಾಕ್ತೀನಿ, ಯಾರಿಗೂ ಏನೂ ಅವಮಾನ ಆಗದಿರೋ ಥರ. ಸೊ ಎಸ್, ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ. ಇಡೀ ಫ್ಯಾಮಿಲಿ ಹೊರಟಿರೋದು. ಬ್ಯಾಗ್ ಪ್ಯಾಕ್ ಪ್ರತಿಯೊಂದು ಆಗಿದೆ. ನಾನು ಕೆಲವೊಂದು ಶೂಟ್ ಮಾಡೋದಿತ್ತು, ರಿಟರ್ನ್ ಹಾಕೋದಿತ್ತು, ಅದೆಲ್ಲ ಹಾಕಿ ಹಿಟ್ಟು ಹೊರಟಿದ್ದೀವಿ. ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ? 1:00 ಆಗಿದೆ, ಎಕ್ಸಾಕ್ಟ್ ಆಯಿತು. ಇನ್ನೊಂದು ಹಳ್ಳಿ ವಾತಾವರಣ ಸಖತ್ತಾಗಿರುತ್ತೆ, ಆ ಫೀಲ್ ಮಾಡೋದಕ್ಕೋಸ್ಕರನೇ ಹೋಗ್ತಾ ಇರೋದು, ಬೇರೆ ಏನಿಲ್ಲ. ಅವ್ನು ನೋಡು. ಸೊ ನಾವಂತೂ ಸಖತ್ ಎಕ್ಸೈಟ್ಮೆಂಟ್ ಇದೆ ಏನೇನೆಲ್ಲ ಆಗುತ್ತೆ ಅಂತ ನೋಡೋಕ್ಕೆ. ಹಾಗೆ ನಿಮ್ಮ ಜೊತೆ ಕೂಡ ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀನಿ. ಡೆಫಿನೆಟ್ಲಿ ಹೇಳ್ತೀನಿ, ನೀವೆಲ್ಲ ತುಂಬಾ ಎಂಜಾಯ್ ಮಾಡ್ತೀವಿ. ಫುಲ್ ಲಾಗ್ನ ನೋಡಿ. ಇವಾಗ ಬ್ಯಾಗ್ ಎಲ್ಲ ಪ್ಯಾಕ್ ಆಯಿತಾ? ಈ ಬೆಳಗ್ಗೆ ನಾನು ಏನೇನು ಕೆಲಸ ಮಾಡಿದ್ದೀನಿ ಗೊತ್ತಾ? 3 ಜನನ್ನು ರೆಡಿ ಮಾಡಿ ಫಸ್ಟ್ ಅಮ್ಮನ ಮನೆಗೆ ಬಿಟ್ಟು ನಾನು ರೆಡಿಯಾಗಿ ಶೂಟ್ ಮಾಡಿ ಮತ್ತೆ ರೆಡಿ ಆಗಿದ್ದೀನಿ. ಅಲ್ಲ, ನೀನು ಮಾಡಿದೀಯಾ? ನಾನು ಸ್ವಲ್ಪ ಇಂಥ ಫ್ಯಾಮಿಲಿ ಎಮೋಷನಲ್ ಡ್ಯಾಮೇಜ್. ಇವನೇ ರೆಡಿ ಆಗಿದ್ದಾನೆ, ಸೊ ನಾನು ರೆಡಿ ಆಗಿದ್ದೀನಿ. ಬನ್ನಿ ಇವಾಗ ಹೊರಡೋಣ. ನಂದು ಅದು ಒಂದು ಲಗೇಜ್ ಬ್ಯಾಗ್ ಅಂದರೆ ನಂದು ಫೋನ್ಗಳು ಪ್ಲಸ್ ಕ್ಯಾಮ್ರಾ ಇದಿರುತ್ತೆ ಒಂದು ಬ್ಯಾಗು. ಚಿಟಿ ಚಲೋ, ಇವಾಗ ನಾನು ಅಮ್ಮನ ಮನೆಗೆ ಹೋಗಬೇಕು. ಅಮ್ಮನ ಮನೇಲಿ ಚಿಟ್ಟಿ, ಮಿಟ್ಟು, ಮಿಂಚು ಅಷ್ಟರು ಇದ್ದರು. ಚಿಟ್ಟಿ ಇವಾಗ ಬಂದಿದ್ದಾನೆ. ಎಷ್ಟೊತ್ತು ಬರ್ರಿ ಅಂತ ಹೇಳಿ. ನಂದು ರೆಡಿ ಆಗಬೇಕಲ್ಲ, ನಾನು ಗೊತ್ತಲ್ಲ. ಒಂದೇ ಒಂದು ಶೂಟ್ ಮಾಡೋದಿತ್ತು ಫ್ರೆಂಡ್ಸ್, ಅದನ್ನು ತಡ್ಕೊಂಡ್ಬಿಟ್ಟಿದೆ. ಅದು ಶೂಟ್ ಕಂಪ್ಲೀಟ್ ಮಾಡಿ ದೆನ್ ಇವಾಗ ನಾನು ಹೊರಡ್ತಾ ಇದ್ದೀನಿ. ಚಾರ್ಜರ್ಸ್, ಫೋನ್ಸ್. ಮಮ್ಮಿ ಚಾರ್ಜರ್ ನಾನು ಈ ದೊಡ್ಡ ಬ್ಯಾಗಲ್ಲಿಡು, ಫೋನ್ಗಳಿಗೆ ಮಾತ್ರ ಸಣ್ಣ ಬ್ಯಾಗು ಅಂತ ಹೇಳಿದೆ. ಇಲ್ಲಿ ನೋಡಿ, ಇದು ಸಣ್ಣ ಬ್ಯಾಗ್. ಇದರಲ್ಲಿ ಬಂದು ನಂದು ಫೋನ್ಸು, ಕ್ಯಾಮ್ರಾ ಇಡೋಣ ಅಂತ. ಮತ್ತು ಇದು ಬಂದು ದೊಡ್ಡ ಬ್ಯಾಗು. ಇದೆರಡು ನಂದು. ಇನ್ನು ಉಳಿಕೆರೋದೆಲ್ಲ ಅವ್ರಿಗೆ, ಅದು ನನಗೆ ಸಂಬಂಧ ಇಲ್ಲ. ಈ ಥರ ಯಪ್ಪ. ನನಗೆ ಆಮೇಲೆ ಈ ಲಂಗ ಧೋಣಿ ಅಂದರೆ ತುಂಬ 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 ಇಷ್ಟ. ಬಿಕಾಸ್ ಈ ಕಲರ್ ಕಾಂಬಿನೇಷನ್ ಅಷ್ಟು ಇಷ್ಟ ನನಗೆ. ಅದಕ್ಕೆ ಇವಾಗ ಲಂಗ ಧೋಣಿ ಹಾಕೊಂಡು ಹೊರಡ್ತಿರೋದು. ಅಲ್ಲಿ ನಮ್ಮ ಅಕ್ಕನೂ ಕೂಡ ವೇಟ್ ಮಾಡ್ತಿದ್ದಾಳೆ, ಗ್ಯಾಪಲ್ಲಿ ಒಂದು ರೀಲ್ ಮಾಡೋಣ ಅಂತ. ನಾವು ಅಮ್ಮನ ಮನೆಗೆ ಹೋಗೋದ್ರೊಳಗಡೆ ಎಲ್ಲರೂ ಕೂಡ ರೆಡಿ ಆಗಿದ್ರು ಆಲ್ರೆಡಿ. ಒಂದು ಸ್ವಲ್ಪ ಊಟ ಮಾಡಿರಲಿಲ್ಲ ಅಂತೇಳಿ ಮನೇಲಿ ಊಟ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ನೋಡಿ, ನನ್ನ ಮಿಂಚುಗೆ ನಾನು ಎತ್ಕೊಂಡಿಲ್ಲ ಅಂತೇಳಿ ಎಷ್ಟು ಸಿಟ್ಟು ಬಂದಿದೆ ಅಂದರೆ ಭಯಂಕರ ಸಿಟ್ಟು ಫ್ರೆಂಡ್ಸ್. ತೆಗೆದೆಲ್ಲ ಪೂರ್ತಿ ನನ್ನ ಮೇಲೆ ಆಗ್ತಾಳೆ. ಇನ್ನು ಜಯಂತ್ ಮತ್ತು ಚಿಟ್ಟಿ ಬೈಕಲ್ಲಿ ಹೋಗ್ತಾ ಇದ್ದಾರೆ. ಯಾಕಂದರೆ ಲಗೇಜ್ ಇದೆ ಅಲ್ಲ, ಅದನ್ನ ತಗೊಂಡು ಅವ್ರು ಹೋಗ್ತಿದ್ದಾರೆ ಬೈಕಲ್ಲಿ. ಸೊ ಅಲ್ಲೂ ಕೂಡ ಹೊಲದಲ್ಲಿ ಏನಾದರೂ ತರೋದಕ್ಕೆ ಬೈಕ್ ಬೇಕಾಗುತ್ತೆ ಅಂತೇಳಿ ತಗೊಂಡು ಹೋಗ್ತಾ ಇರೋದು. ಹಾಗೆ ನಾವು ಹೋಗುವಂಥ ಊರು ಯಾವ್ದು ಗೊತ್ತಾ? ರಾಣೆಬೆನ್ನೂರ ಹತ್ರ ಇರುವಂಥ ಗುತ್ಲ. ಇದು ಅಮ್ಮನ ತವರ ಮನೆ. ಲಾಸ್ಟ್ ಇಯರ್ ಎಷ್ಟೋ ಜನ ಬಂದಿರಲಿಲ್ಲ ಫ್ರೆಂಡ್ಸ್. ನಾವು ಹೋಗಿ ಎಂಜಾಯ್ ಮಾಡಿ ಲಾಗ್ಸ್ ಎಲ್ಲ ಹಾಕಿದ್ದು ನೋಡಿ ಈ ವರ್ಷ ಬರ್ದೇ ಇರೋರು ಕೂಡ ಬರ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಚಿಕ್ಕಮ್ಮ ಕೂಡ ಒಬ್ರು, ಅವ್ರನ್ನ ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾ ಇರೋದು. ನಾವಿರ್ತೀವಿ ಬನ್ನಿ ಅಂತೇಳಿ. ಇನ್ನು ಮಿಂಚು ಮತ್ತೆ ಮಕ್ಕಳು ಎಲ್ಲರೂ ಸಖತ್ ಎಕ್ಸೈಟೆಡ್ ಆಗಿದ್ದಾರೆ. ಹಾಗೆ ಮಿಂಚು ಲಾಸ್ಟ್ ಇಯರ್ 9 months ಅಲ್ಲ 11 months ಹೊಳಿದ್ಲು, ಅಂದ್ರೆ 11 ತಿಂಗಳು ಹೊಳಿದ್ಲು, ಮುದ್ದು ಗೊಂಬೆ. ಈ ಸರಿ ಸ್ವಲ್ಪ ದೊಡ್ಡೋಳಾಗ್ಬಿಟ್ಟಿದ್ದಾಳೆ. ಮುಂದಿನ ತಿಂಗಳು ಇನ್ನೇನು ಅವಳದು ಬರ್ತ್ಡೇ ಇದೆ, 2 years ಕಂಪ್ಲೀಟ್ ಆಗುತ್ತೆ. ಹಾಗೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ನಮ್ಮ ಅಕ್ಕಂಗೆ ಅವ್ರ ಮನೆಯವ್ರು ಬಂದು ಬೀಳ್ಕೊಡುಗೆ ಸಮಾರಂಭ ಮಾಡ್ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಇದು ನಮ್ಮೆಲ್ರಿಗೂ ಅಧ್ಯಕ್ಷರಾದ ನಮ್ಮ ದೊಡ್ಡಕ್ಕನ ಮನೆ ಮೇಲ್ಗಡೆ ಇದೆ. ಮೇಲ್ಗಡೆ ಇನ್ನು ಲಗೇಜ್ ಸಮೇತ ಹೋಗೋಕ್ಕಾಗಲ್ಲ ಅಂತೇಳಿ ಎಲ್ಲ ಕೆಳಗೆ ಕೂತ್ಕೊಂಡಿದ್ದೀವಿ, ವೇಟ್ ಮಾಡ್ತಾ ಇದ್ದೀವಿ. ಅವ್ರು ಇನ್ನೂ ಬಂದಿಲ್ಲ. 12 ಗಂಟೆಗೆ ಹೊರಡೋಣ ಅಂತ ಪ್ಲಾನ್ ಮಾಡಿ 2 ಗಂಟೆ ಆದ್ರೂ ಇಲ್ಲೇ ಇದ್ದೀವಿ ಫ್ರೆಂಡ್ಸ್. ನಮ್ಮದು ಹಿಂಗೆ ಕತೆ. ಅಲ್ಲಿಗೆ ಹೋಗೋದ್ರೊಳಗಡೆ ಕತ್ಲಾಗ್ಬಿಡುತ್ತಲ್ಲ. ಹೋದ ವರ್ಷನೂ ಕತ್ಲಲ್ಲಿ ಹೋಗಿ ನಾವು ಲಂಗ ಹಾಕೊಂಡು ರೀಲ್ ಮಾಡೋಣ ಅಂತ ರೆಡಿ ಆದರೆ ಕತ್ಲಲ್ಲಿ ಇನ್ನೇ ರೀಲ್ ಅಂತೇಳಿ ಎಲ್ಲ ಮುದ್ರಿಟ್ಟು ಮಲ್ಕೋಬೇಕಷ್ಟೆ. ಸೊ ನೋಡಿ ಹೆಂಗೆ ಕೂತ್ಕೊಂಡಿದೆ ನೋಡಿ. ಅಯ್ಯೋ ನಮ್ಮ ಮಿಂಚು ನೋಡಿ ಹೆಂಗೆ ಕೂತ್ಕೊಂಡಿದೆ. ಬನ್ರ ಕೆಳಗೆ ಬರ್ರೋ, ಬೇಗ ಬೇಗ ಬರ್ರೋ, ಲಗೇಜ್ ತಗೊಂಡು. ಪ್ರತಿ ಸರಿ ನಾವೆಲ್ಲ ಲೇಟ್ ಮಾಡ್ತಾ ಇದ್ವಿ. ನಮ್ಮ ದೊಡ್ಡಕ್ಕ ಫಸ್ಟ್ ರೆಡಿಯಾಗಿ ಎಲ್ರಿಗೂ ಕಾಯ್ತಾ ಇದ್ಲು. ಬಟ್ ಈ ಸರಿ ಅವರೆಲ್ಲ ರೆಡಿಯಾಗಿ ಬರೋದು ಲೇಟ್ ಆಗುತ್ತೆ ಬಿಡು ಅಂತೇಳಿ ತಾನು ಲೇಟಾಗಿ ಆದ್ಲು. ಬಟ್ ನಾವೆಲ್ಲ ಬೇಗ ರೆಡಿಯಾಗಿ ಬಂದು ರೋಡಲ್ಲಿ ನಿಂತ್ಕೊಂಡಿದ್ವಿ. ಇನ್ನು ನಮ್ಮ ದರ್ಶ ನಮ್ಮ ಅಕ್ಕನ ಮಗ, ದೊಡ್ಡ ಮಗ. ಸೊ ಬರಲ್ಲ ಅಂತ ಕೂತ್ಕೊಂಡಿದ್ದಾರೆ. ನಮ್ಮ ಅಕ್ಕ ಮೇಲ್ಗಡೆ ಹೋಗಿ ಚೆನ್ನಾಗಿ ಹೋಗೋದು ಕೆಳಗಡೆ ಕರ್ಕೊಂಡ್ಬಂದಿದ್ದಾಳೆ. ಸೊ ಇವರೆಲ್ಲ ಆಧಾರ್ ಕಾರ್ಡ್ ಮರ್ತು ಬಂದಿದ್ರು ಅಂತೇಳಿ ಇನ್ನೊಂದು ಅರ್ಧ ಗಂಟೆ ಲೇಟ್ ಮಾಡಿಬಿಟ್ರು ಫ್ರೆಂಡ್ಸ್. 2:15 ಬಿಟ್ವಿ ಮನೆಯಿಂದ. ಅಲ್ಲಿಂದ ಸೀದಾ ಹೋಗಿ ದಾವಣಗೆರೆ ಬಸ್ ಸ್ಟ್ಯಾಂಡ್ ಹೋಗಿ ರಾಣೆಬೆನ್ನೂರು ಬಸ್ ಹತ್ತಿದ್ದಾಯಿತು. ಸೊ ಹತ್ತಿ ಕೂತ್ಕೊಂಡಿದ್ದೀವಿ. ಸೊ
ಅಪರೂಪಕ್ಕೆ ನಾನು ಫ್ರೀಯಾಗಿ ಹೋಗೋದು ಬಸ್ಸಲ್ಲಿ. ಇವರೆಲ್ಲ ಏನಾದ್ರು ನಾನು ದುಡ್ಡು ಕೊಟ್ಟು ಹೋದರೆ ಬೈತಾರ ಫ್ರೆಂಡ್ಸ್. ಹೆಂಗೆ ಅಂತಂದರೆ ಎಲ್ಲರೂ ಆಧಾರ್ ಕಾರ್ಡ್ ತೋರಿಸ್ತೀವಿ, ನಿನಗೇನಾಗುತ್ತೆ ಆಧಾರ್ ಕಾರ್ಡ್ ತರೋದಕ್ಕೆ ಅಂತ. ಅದಕ್ಕೆ ಈ ಸರಿ ಆಧಾರ್ ಕಾರ್ಡ್ ತಗೊಂಡೋಗಿದ್ದೆ ನಾನು. ಸೊ ಬಸ್ ಪೂರ್ತಿ ನಾವೇ ಕೂತ್ಕೊಂಡಿದ್ವಿ ನೋಡಿ, 3 ಸೀಟ್ ಅಷ್ಟು ಕೂತ್ಕೊಂಡು ಇಲ್ಲಿಂದ ಸೀದಾ ರಾಣೆಬೆನ್ನೂರಿಗೆ ಹೋದ್ವಿ. ಇನ್ನು ರಾಣೆಬೆನ್ನೂರಿಗೆ ಹೋಗ್ಬೇಕು, ಶೂಟ್ ಮಾಡಲಿಲ್ಲ ಯಾಕಂದರೆ ಏನು ಬಸ್ ಸ್ಟಾರ್ಟ್ ಆಗಿದೆ ತಡ, ಒಬ್ಬೊಬ್ರು ಮೇಲೆ ಮಲ್ಕೊಂಡ್ಬಿಟ್ಟಿರ್ತಾರೆ ಮಕ್ಕಳೆಲ್ಲ, ಹಾಗಾಗಿ ಶೂಟೇ ಮಾಡೋಕೆ ಹೋಗಲಿಲ್ಲ. ಮತ್ತೆ ಅವರು ಮಲ್ಕೊಂಡ್ರವ್ರನ್ನ ಇಳಿಸ್ಕೊಂಡು ರಾಣೆಬೆನ್ನೂರಿಂದ ಗುತ್ಲೂದ್ ಬಸ್ ಹತ್ತೋತ್ಲಿಗೆ ಪಿಕ್ಚರ್ ಬಿಟ್ಟೋಯ್ತು. ಫಾರ್ ದ ಫಸ್ಟ್ ಟೈಮ್ ನಮಗೆ ಬಸ್ ಕರೆಕ್ಟಾಗಿ ಬೇಗ ಸೀಟು ಸಿಕ್ಕಿರೋದು ರಾಣೆಬೆನ್ನೂರಿಂದ ಗುತ್ಲಕ್ಕೆ. ಸೊ ತುಂಬ ಖುಷಿ ಆಯಿತು. ಬಟ್ ಏನಂತಂದರೆ ಲಾಸ್ಟಲ್ಲಿ ಸೀಟ್ ಸಿಕ್ತು, ಇಷ್ಟು ಜನನೂ ಕೂತ್ಕೊಂಡಿದ್ದೀವಿ. ಸೊ ಒಂದಿಬ್ರು ಜನ, ಕಾವ್ಯ ಮುಂದೆ ಕೂತ್ಕೊಂಡಿದ್ದಾರೆ, ಅಮ್ಮ ಇಲ್ಲಿ ಪಕ್ಕದಲ್ಲಿ ಇಲ್ಲೇ ಮುಂದ್ಗಡೆ ಕೂತ್ಕೊಂಡಿದ್ದಾರೆ, ನಾನು ಇಲ್ಲಿ ಎದುರುಗಡೆ ಕೂತ್ಕೊಂಡಿದ್ದೀನಿ. ಇನ್ನು ಬ್ಯಾಕ್ ಸೈಡಲ್ಲಿ ಪೂರ್ತಿ ನಮ್ಮ ಫ್ಯಾಮಿಲಿ ಕೂತ್ಕೊಂಡಿದ್ದಾರೆ, ಅಲ್ಲೇ ಲಗೇಜ್ ಎಲ್ಲ ಇಟ್ಕೊಂಡು. ಅಲ್ಲೂ ಕೂಡ ಅಷ್ಟೇ ಫ್ರೆಂಡ್ಸ್, ಬಿಡ್ಲಿಲ್ಲಂಗೆ ಫುಲ್ಲು ಕಾಮಿಡಿ ಮಾಡಿಕೊಂಡು ನಗಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ರೋಡೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಮತ್ತು ಆ ರೋಡಲ್ಲಿ ಇರುವಂಥ ಮೆಮೊರೀಸ್ ಎಲ್ಲ ಮೆಲುಕಾಗ್ತಾಯಿದ್ರು. ನಮ್ಮ ಅಕ್ಕ, ನಮ್ಮ ಚಿಕ್ಕಮ್ಮ ಅವರೆಲ್ಲ ಎಲ್ಲಿ ಹೋದ್ರು ಮಾತು ಕಡಿಮೆ ಆಗಲ್ಲ, ನಗೋದು ಕಡಿಮೆ ಆಗಲ್ಲ, ಅಷ್ಟರ ಮಟ್ಟಿಗೆ ಕಾಮಿಡಿ ಮಾಡ್ಕೊಂಡು ನಗಾಡ್ತಿರೋದೇ ಮಾಡ್ತಿರ್ತೀವಿ. ಇನ್ನು ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು, ಟೈಮ್ ಇರಲಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಪ್ಯಾರ್ಲೆಂಟ್ ತೊಗೊಂಡಿದ್ವಿ, ತಿನ್ಕೋ ಅಂತ ಕೂತ್ಕೊಂಡಿದ್ವಿ. ಇನ್ನು ನಮ್ಮೂರು ಬಂದಿದ ತಕ್ಷಣ ಎಂಥ ಖುಷಿ ಗೊತ್ತಾ, ಆ ಸ್ಕೂಲು, ಆ ರೋಡು, ಇನ್ನು ಹೋಗ್ತಾನೆ ಎಲ್ಲ ಓಪನ್ ಅಪ್ ಆಗಿರುತ್ತೆ ನಮಗೆ ಮೆಮೊರೀಸ್ ಎಲ್ಲ, ಚಿಕ್ಕವರಿದ್ದಾಗ ಏನೇನೆಲ್ಲ ಮಾಡಿದ್ವಿ ಅಂತೇಳಿ. ಸೊ ನಾವು ಸ್ಟಾರ್ಟಿಂಗ್ ಚಿಕ್ಕವರಿದ್ದಾಗ ಬರುವಾಗ ನಮ್ಮ ಅಮ್ಮನೂರಿಗೆ ಒಂಥರ ಬಿಲ್ಡಪ್ಪು, ತುಂಬ ದೊಡ್ಡ ಊರು, ಲಾಂಗ್ ಜರ್ನಿ ಅಂದರೆ ಇದೇ ಊರು ಅಂತ ಹೇಳಿ ಹಾಗೆಲ್ಲ ಇಮ್ಯಾಜಿನೇಷನ್ ಇತ್ತು ನಮ್ಮದು. ಚೆಂದ ಫ್ರೆಂಡ್ಸ್. ಆ್ಯಕ್ಚುಲಿ ಚಿಕ್ಕವರಿದ್ದಾಗಲೇ ಏನು ಎಂಜಾಯ್ ಮಾಡಿರ್ತೀವಿ ಗೊತ್ತಾ. ಇನ್ನು ಬಸ್ ಇಳಿಯೋವಾಗಂತೂ ಫುಲ್ಲು ನಾವು ಲಾಸ್ಟ್ ಕೂತ್ಕೊಂಡಿದ್ದೀವಿ, ಹಾಗಾಗಿ ಮುಂದೆ ಇರೋರು ಅಷ್ಟರು ಇಳಿಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಿದ್ದು ಇಳಿದಿದ್ದು. ಮತ್ತು ಇನ್ನೊಂದು ವಿಚಾರ ಹೆಂಗೆ ಗೊತ್ತಾ, ನಮ್ಮಪ್ಪ ಈ ಸರಿ ಊರಿಗೆ ಹೋಗಂಗಿಲ್ಲ, ಗುತ್ಲಕ್ಕೆ ಯಾರಾದ್ರು ಬಂದ್ರಿ ಅಂತಂದರೆ ಕಾಲು ಮುರಿತೀನಿ ಅಂತೇಳಿ ನಮಗೆ ವಾರ್ನಿಂಗ್ ಮಾಡಿತ್ತು. ನಮಗೆಲ್ಲ ಗೊತ್ತಿತ್ತು, ಹಿಂಗಂತೀಯ ಬಿಡಪ್ಪ ನೀನು ಊರಿಗೆ ಮುಂಚೆ ಹೋಗೋದ್ರತೀಯ ಅಂತ ಹೇಳಿ ನಾವು ಕೇರೆ ಮಾಡಿರಲಿಲ್ಲ. ನಮ್ಮಪ್ಪ ಎಷ್ಟು ವಾರ್ನಿಂಗ್ ಹಾಕಿದ್ರು ಕೂಡ ಸರಿ ಅಂತ ಅನ್ಕೊಂಡು ಸುಮ್ಮನಿದ್ವಿ. ಬಟ್ ಏನು ಗೊತ್ತಾ, ನಾವು ಮಧ್ಯಾಹ್ನ ಬಂದಿದ್ದೀವಿ ಅಂದರೆ ಆಲ್ರೆಡಿ ನಮ್ಮಪ್ಪ ಬೆಳಗ್ಗೆ 10 ಗಂಟೆಗೆ ಇಲ್ಲಿದ್ರು. ಎಲ್ಲರೂ ಕೇಳೋರು, ಬರಲ್ಲ ಅಂತೀರಾ ನೀವೇ ಫಸ್ಟ್ ಬರ್ತೀರಾ, ಬರಲ್ಲ ಅಂತೀರಾ ನೀವೇ ಫಸ್ಟ್ ಬರ್ತೀರಾ ಅಂತೇಳಿ. ನಮ್ಗಂದ್ರೂ ಗೊತ್ತಿತ್ತು ಫ್ರೆಂಡ್ಸ್ ನಮ್ಮ ಅಪ್ಪನ ಬುದ್ಧಿ ಹೆಂಗೆ ಅಂತೇಳಿ. ಸೊ ಎಲ್ಲಿಗೆ ಹೋಗಬಾರ್ದು ಅಂತ ನಮ್ಮಪ್ಪ ನಮಗೆ ವಾರ್ನಿಂಗ್ ಆಗ್ತಾರೋ, ಅಲ್ಲಿ ಊರು ಮುಂಚೆ ಇರ್ತಾರೆ. ಅದಕ್ಕೆ ನಾವು ಕೂಡ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಲಗೇಜ್ ಪ್ಯಾಕ್ ಮಾಡ್ತಾ ಇರ್ತೀವಿ. ಇನ್ನು ಎಲ್ಲರೂ ಕೂಡ ಇಳಿದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ. ಆಟೋ ಬಂದರೆ ಆಟೋಗೆ ಹೋಗಬೇಕು, ಇಲ್ಲಿಂದ ಆಟೋಗೆ ಹೋಗಬೇಕು, ಸೀದಾ ಊರು ಹೊರಗಡೆ ಇರೋದು ಅಲ್ಲ. ಸೊ ಅಲ್ಲಿಗೆ ಹೋಗ್ಬೇಕಲ್ಲ, ಯಾರಾದರೂ ಬರ್ತಾರಾ ಅಂತ ವೇಟ್ ಮಾಡಿದ್ವಿ, ಯಾರೂ ಬರಲಿಲ್ಲ, ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದರು. ಇನ್ನು ನಾವು ಲಗೇಜ್ ಎಲ್ಲ ಸೇರಿ ಜಾಸ್ತಿ ಇದ್ದೀವಿ ಅಂತ ಹೇಳಿ ಆಟೋ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇಳಿದ ತಕ್ಷಣ ಸೀದಾ ಹೋಗಿದ್ದು ಕಬ್ನಲ್ಲಿ ಕುಡಿಯೋದಕ್ಕೆ. ನಮ್ಮೂರು ನಮ್ಮದು ಗ್ಯಾಂಗ್ ಎಲ್ಲಿದೆ ಅಂದರೆ ಫ್ರೆಂಡ್ಸ್. ಈಗ ತುಂಬ ಹೊತ್ತಿಂದ ಸುಸ್ತಾಗಿ ಪಾಪ ಎಲ್ಲರೂ ದಣ್ಕೊಂಡಿದ್ದಾರೆ ಅಂತೇಳಿ ಕಬ್ನಲ್ಲಿ ಕುಡಿಯೋದಕ್ಕೆ ಹೋಗ್ತಾ ಇದ್ದೀವಿ. ಹಾಂ ಏಮಿ ಕಬ್ನಲ್ಲಿ ತಗ್ತಾವ. ಹಾಂ 1 by 2 ಎಷ್ಟು ಜನ ಇದ್ದೀವಿ? 1 2 3 4 5 6 7. ಇಲ್ಲಿ ನೋಡಿ, ಯಾರಿಗೇನೋ ಚಿಂತೆ ಅಂತಂದರೆ ಇವಳಿಗೆ ರೀಲ್ಸ್ ಮಾಡೋದೇ ಚಿಂತೆ. ರೆಡಿ ಹಚ್ಚಿದ್ದಕ್ಕೂ ಸಾರ್ಥಕ. ಹೋದ ಸರಿ ನಾವು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದರೂ ಕೂಡ ರಾತ್ರಿ ಬಂದುಬಿಟ್ಟಿದ್ವಿ ಅಂತೇಳಿ ಏನು ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಇವಾಗ ಹೆಂಗೂ ಸೂರ್ಯ ಮುಳುಗೋ ಅಂತಲ್ಲಿ ರೋಡಲ್ಲಿ ನಿಂತ್ಕೊಂಡು ರೀಲ್ ಮಾಡಿದ್ರೆ ಹಬ್ಬ ನಾ ಗಾಡಿಲಿ ಏನೋ ಯಾವ ಗಾಡಿ ಉಪ್ಪ ದಾಂಡ ಅಂದೆ ಆಟೋಕ್ಕೆ ದಾಂಡ ಇದು ರೋಡಲ್ಲಿ ನಮ್ಮನ ಫೇಸಲ್ಲಿ ಆ ಗ್ಲೋ ನೋಡ್ರಿ, ಆ ಖುಷಿ ನೋಡ್ರಿ, ತವರೂರು ಬಂದಿರೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲರೂ ಕೂಡ ಒಂದು ಆಟೋದಲ್ಲಿ ಹೊಲದ ಕಡೆ ಪಯಣ ಸಾಗಿಸಿದೀವಿ. ಎಲ್ಲರೂ ಸೇರಿ ಒಂದು ಆಟೋ ಆಗಿದೆ, ಅಷ್ಟು ಫುಲ್ ಲಗೇಜ್. ನಾವು ಮತ್ತೆ ಹಿಂದ್ಗಡೆ ಕೂಡ ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗ, ನಮ್ಮ ಕಾವ್ಯ ಬಂದಿದ್ದಾರೆ. ಏನ್ ಕಾವ್ಯ? ಅಕ್ಕ ನಾನು ನಿನ್ನ ಅಭಿಮಾನಿ ಕಣಕ. ಎಂದಕ್ಕೆ ಹಂಪಿ ಅನ್ನಕ? ಅಭಿಮಾನಿ ಅಕ್ಕ. మీరు ఫోన్ ఇడుచుంటారా ఫస్ట్ అది చెప్పు. ಕೊನೆಗೂ ಬಂದ್ವಿ ನಮ್ಮೂರಿಗೆ. ನೋಡಿ
ಆಟೋ ಹಿಡಿದು ಜಸ್ಟ್ ಇವಾಗ ಆಟೋಗೆ ದುಡ್ಡು ಕೊಡೋಕ್ಕೆ ನಮ್ಮ ಅಪ್ಪನ ಹತ್ರ ನಮ್ಮ ಅಕ್ಕ ಬಯಸ್ತಾ ಇದ್ದಾಳೆ 80 ಕೊಡಪ್ಪ ಅಂತೇಳಿ. ಸಿ ಮೈ ಊರು. ಮಿಂಚು ಶಿಫ್ಟು ತಾತ ಶಿಫ್ಟಿಂಗ್ ಟು ತಾತ. ನಮ್ಮಪ್ಪ ನೋಡಿ ಊರಿಗೆ ಹೋಗಂಗಿಲ್ಲ ಅಂತೇಳಿ ಊರು ಮುಂಚೆ ಬಂದು ಕೂತ್ಕೊಂಡಿರ್ತಾರ. ನಡಿ ಶಿಫ್ಟ್ ಮಿಂಚು ಅಪ್ಪನ ಹತ್ರ ಶಿಫ್ಟ್. ಸಿ ನಮ್ಮೂರು ಅದಿಗೋ ನಮ್ದು ಕರಿಯ. ಇದೆ ನೋಡಿ ಫ್ರೆಂಡ್ಸ್, ನಮ್ಮನ ತವ್ರ ಮನೆ ಅಂದರೆ ನಮ್ಮಮ್ಮನ ಅವ್ರ ಅಪ್ಪ ಅಮ್ಮನ ಹೊಲ ಇದು. ಇದರಲ್ಲಿ ದೇವಸ್ಥಾನ ನಮ್ಮ ತಾತ ನಡೆಸ್ಕೊಂಡು ಹೋಗಿರುವಂಥ ದೇವರಿದೆ, ಚೌಡೇಶ್ವರಿ ಮತ್ತು ಭೂತಪ್ಪ ದೇವರು. ಸೊ ಇದನ್ನು ಚಿಕ್ಕದಾಗಿ ಕಲ್ಲಿಟ್ಟಿದ್ರು ಅಷ್ಟೇ. ಅಲ್ಲಿಂದ ವರ್ಷ ಸ್ವಲ್ಪ ಕಟ್ತಾ ಇದ್ದಾರೆ, ತೀರಾ ಜಾಸ್ತಿ ಅಲ್ಲ. ಈ ವರ್ಷ ಏನೋ ದೇವಸ್ಥಾನ ಕಟ್ಟಲೇಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ, ಗೊತ್ತಿಲ್ಲ. ಬಟ್ ಪ್ರತಿ ಸರಿ ನಾವು ಬಂದಾಗೆಲ್ಲ ಈ ಥರ ಶಾಮಿಯಾನ ಹಾಕಿ ರೆಡಿ ಮಾಡಿರ್ತಾರೆ. ನಾನೆಲ್ಲ ವಾಯ್ಸ್ ಅವರೆಲ್ಲ ನೀಟಾಗಿ ಕೊಟ್ಟಿದ್ದೆ ಅಲ್ಲೇ ಡೈರೆಕ್ಟ್ಲಿ. ಬಟ್ ಏನು ಮಾಡೋದು, ಹಾಡು ಹಾಕಿದ್ರಲ್ಲ ಕಾಪಿರೈಟ್ ಬಂದುಬಿಟ್ರೆ ಮತ್ತೆ ಡಿಲೀಟ್ ಮಾಡಬೇಕಾಗುತ್ತೆ ಅಂತೇಳಿ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದು ನಮ್ಮ ಅಕ್ಕನ ಮಗಳು ಸುಕೃತ ಆ್ಯಂಡ್ ಇದು ನಮ್ಮ ಅಕ್ಕನ ಮಗ. ಎಷ್ಟು ಜನ ನಾವು ಅಂತಂದರೆ ಭಯಂಕರ ಜನ ಇದ್ದೀವಿ. ಯಾಕಂದರೆ ನಮ್ಮ ಅಮ್ಮಂದರು 7 ಜನ ಅಕ್ಕ ತಂಗಿರು, 3 ಜನ ಅಣ್ಣ ತಮ್ಮಂದರು. ಇವ್ರು ನಮ್ಮ ದೊಡ್ಡ ಸೋದ್ರ ಮಾವನ ಮಗ. ಒಂಥರ ಹೆಡ್ ಆಫ್ ದ ಫ್ಯಾಮಿಲಿ ಅಂತಿರ್ತಾರಲ್ಲ ಹಾಗೆ. ಸೊ ಅದಾಗಿದ ತಕ್ಷಣ ಇನ್ನು ನಮ್ಮ ಅಮ್ಮಂದ್ರು 7 ಜನ ಅಕ್ಕ ತಂಗಿರು ಅಂತ ಹೇಳಿದ್ವಲ್ಲ, ಅಷ್ಟು ಜನಕ್ಕೂ 3-4 ಮಕ್ಕಳು. ಅವ್ರಿಗೆಲ್ಲ ಮದುವೆ ಆಗಿದೆ, ಅವ್ರಿಗೆ ಹುಟ್ಟರು ಅಂತ ನಾವು ಇನ್ನೊಂದಷ್ಟು ಜನ ಮಕ್ಕಳು. ಅಯ್ಯಪ್ಪ ದೊಡ್ಡ ಬಳಗ ಫ್ರೆಂಡ್ಸ್. ಇದು ನಮ್ಮ ಸೋದರ ಮಾವ, 2ನೇ ಸೋದರ ಮಾವ. ಇನ್ನು ಈ ಮನೆ ನೋಡ್ತಾ ಇದ್ದೀರಾ, ಇದರಲ್ಲೇ ಇವ್ರು ಆ್ಯಕ್ಚುಲಿ ಇರೋದು. ನಮ್ಮ ಇವಾಗ ಮಾವ ತೋರಿಸಿದ್ನಲ್ಲ, ಇವರು ಮತ್ತು ನಮ್ಮ ದೊಡ್ಡ ಮಾವನ್ ತೋರಿಸ್ತೀವಿ ನೆಕ್ಸ್ಟು. ಅವರು ಇದೇ ಮನೇಲಿ ಇರ್ತಾರೆ. ಅವ್ರಿಗೆಲ್ಲ ಇದೆಲ್ಲ ಎಷ್ಟು ಚೆಂದ ಅನಿಸುತ್ತೆ ಅಂದರೆ, ನಾವು ಕೂಡ ಹೋದಾಗ ಅಷ್ಟೇ ಚೆನ್ನಾಗಿದ್ದು ಬರ್ತೀವಿ. ಬಟ್ ನನಗೆ ಇದನ್ನೆಲ್ಲ ನೋಡೋದಕ್ಕೆ ಇಷ್ಟ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಒಲೆಯಲ್ಲಿ ಅಡುಗೆ ಮಾಡೋದು, ಈ ಥರ ಮನೆ ಚಿಕ್ಕದಾಗಿ ಚೊಕ್ಕದಾಗಿ. ಇಲ್ಲಿ ನೋಡಿ, ಇವರೇ ಕಟ್ಟಿರೋದು ಮನೆ ಇದು. ಆ್ಯಕ್ಚುಲಿ ಇದು ಐಡಿಯಾಗಳೆಲ್ಲ ನೋಡ್ತಾ ಇರ್ತೀನಿ ಸಮ್ಟೈಮ್ಸ್, ಎಷ್ಟು ವಿಚಿತ್ರ ಅನಿಸುತ್ತೆ ಗೊತ್ತಾ. ಇನ್ನು ಅನ್ನ ಮಾಡ್ತಾ ಇದ್ಲು ನಮ್ಮ ದೊಡ್ಡಕ್ಕ. ಸೊ ಹಾಗಾಗಿ ಹೊಗೆ ಪೂರ್ತಿ ಹೊರಗೆ ಬರೋದೊಳಗಡೆ ಕಣ್ಣೆಲ್ಲ ಉರಿ ಬಂದೋಯ್ತು. ಸೊ ಅದಕ್ಕೆ ಹೊರಗೆ ಬಂದ್ಬಿಟ್ಟೆ ನಾನು. ಇನ್ನು ಸೈಡ್ಗೆ ಬಚ್ಚಲ್ಲು ಅದೆಲ್ಲ ಇದೆ. ನಾನೆಲ್ಲ ಇವರಲ್ಲೇ. ಇನ್ನು ಫಸ್ಟ್ ಲಗೇಜ್ ಇಟ್ಟು ಒಂದು ಸ್ವಲ್ಪ ಶಿಫ್ಟ್ ಸೆಟ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡ್ವಿ. ಹಾಗೆ ಬಂದ ತಕ್ಷಣ ಅಷ್ಟ್ರೂ ಒಂದು ಕಡೆಯಿಂದ ಮಾತಾಡ್ಸ್ಕೊಂತ ಬರ್ತಾ ಇದ್ವಿ. ಇನ್ನು ನಮ್ಮ ದೊಡ್ಡಮ್ಮ ಅವರೆಲ್ಲ ಬೈಕ್ ಅಂತಾರೆ ಅಂತೇಳಿ ಹೋದ ತಕ್ಷಣ ಕೆಲಸ ಮಾಡೋ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದ್ವಿ. ಇವ್ರು ನಮ್ಮ ದೊಡ್ಡಮ್ಮ ಮುಖ ತಗೊಂಡಿಲ್ಲ ಅಂತೆ. ಇವ್ರು ನಮ್ಮ ಸೋದರ ಮಾವ, ದೊಡ್ಡ ಸೋದರ ಮಾವ. ನಮ್ದೊಂಥರ ಕುಡುಕರು ಫ್ಯಾಮಿಲಿ, ಎಲ್ಲ ಫುಲ್ ಆಗಿರ್ತಾರೆ ಇವರು. ಇನ್ನು ನಮ್ಮ ಸೋದರ ಮಾವನ ಮಗಳು, 1 and only ಮಗಳು ಇನ್ನೊಬ್ರು ಇದ್ರು. ಅವರು ಸ್ವಲ್ಪ ದಿನಗಳ ಹಿಂದೆ ಹೋದರು. ಮತ್ತು ಇವರೊಬ್ರು ಇದ್ದಾರೆ. ಇವರು ಇವಾಗ ರಂಗೋಲಿ ಬಿಡಿಸ್ತಾ ಇದ್ದಾರೆ. ನಮಗೂ ಕೂಡ ರಂಗೋಲಿ ಯಾಕೆ ಬನ್ನಿ ಅಂತ ಕರಿತಾಯಿದ್ರು. ನಾವು ಅಲ್ಲಕ್ಕಲ್ಲ ಇಲ್ಲಾಗ್ತೀವಿ ಅಂತೇಳಿ ಇನ್ನೊಂದು ಪ್ಲೇಸಲ್ಲಿ ರಂಗೋಲಿ ಹಾಕೋದಕ್ಕೆ ಕೂತ್ಕೊಂಡ್ವಿ. ಎಲ್ಲ ಆಲ್ರೆಡಿ ಪ್ರಿಪೇರ್ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಎಷ್ಟು ಚೆಂದ ಇರುತ್ತೆ ಗೊತ್ತಾ. ಇನ್ನು ನಮ್ಮ ಅಕ್ಕ ಆಲ್ರೆಡಿ ಒಬ್ರ ಕೈಲಿ ಫೋನ್ ಕೊಟ್ಟು ಅವಳು ಶೂಟ್ ಮಾಡ್ಕೊತಿದ್ಲು. ಅಯ್ಯೋ ನಿಂದು ಫೋನ್ ಇದ್ದರೆ ನಂದು ಕ್ಯಾಮ್ರಾನೇ ಇದೆ ಅಂತೇಳಿ ನಾನು ಕೊಟ್ಟು ಹೋಗಿ ಕೂತ್ಕೊತಾ ಇದ್ದೀನಿ. ಅಲ್ಲಿ ಕೆಲವೊಂದಷ್ಟು ಜನ, ನೀವು ನಿಜವಾಗ್ಲೂ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ವಿಡಿಯೋ ಮತ್ತು ಫೋಟೋಸ್ಗೋಸ್ಕರ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ರು. ನಮ್ಮ ಅಕ್ಕ ಡೈರೆಕ್ಟ್ಲಿ ಆನ್ಸರ್ ಕೊಡ್ತಾ ಇದ್ಲು, ಹೌದು ನಮಗೆ ಕೆಲಸ ಇಂಪಾರ್ಟೆಂಟು, ಅಷ್ಟೇ ಫೋಟೋಸ್ ವೀಡಿಯೋಸ್ ಕೂಡ ಇಂಪಾರ್ಟೆಂಟ್ ಅಂತೇಳಿ. ಈ ಸರಿ ಅದರಲ್ಲೂ ನಮ್ಮ ಅಕ್ಕ ಮಿನಿ ಲಾಗ್ಸ್ ಬೇರೆ ಮಾಡ್ತಾ ಇದ್ಲು. ಅವಳು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊತಾ ಇದ್ಲು. ಇನ್ನು ರಂಗೋಲಿ ಹಾಕ್ತಾ ಇದ್ವಿ ಫ್ರೆಂಡ್ಸ್. ರಂಗೋಲಿ ಹಾಕಿ ಸ್ವಲ್ಪ ಹೊತ್ತಿಗೆ ನಾನು ಎದ್ದೆ. ಈ ಫೋಟೋಸ್ ಮತ್ತು ವೀಡಿಯೋಸ್ಗೆ ಅಷ್ಟೇನಾ ಬಾಯಲ್ಲಿ ಪೂರ್ತಿ ಹಾಕು ಅಂತೇಳಿ ಪೂರ್ತಿ ಹಾಕಿದ್ರು. ರಂಗೋಲಿ ಹಾಕಾಕತ್ತಾರೆ ನೋಡ್ರಿ ಫ್ರೆಂಡ್ಸ್. ಸಿಕ್ರೆ ಅಕ್ಕ ಇಲ್ಲಿ ಆ್ಯಕ್ಚುಲಿ ಯಾರು ಇಲ್ಲ ಅಂದ್ರೂ ನಮ್ಮ ಅಕ್ಕ ಇರಬೇಕು. ನಮ್ಮ ಅಕ್ಕ ಇದ್ಬಿಟ್ರೆ ನಗು ನಗ್ತಿರ್ತೀವಿ, ಭಯಂಕರ ನಗ್ತಿರ್ತೀವಿ. ಅವಳಿಲ್ಲ ಅಂತಂದರೆ ಡೇನೇ ಹೋಗಲ್ಲ. ಅದರಲ್ಲೂ ಈ 2 days ಮಾತ್ರ ಕಂಪ್ಲೀಟ್ ಆಗಿದ್ದೆ ಅವಳಿಂದ ಅಂತ ಹೇಳ್ತೀನಿ. ಅಷ್ಟು ನಗಿಸ್ತಾಳೆ, ಅಷ್ಟು ಎಂಜಾಯ್ ಮಾಡಿಸ್ತಾಳೆ. ಫುಲ್ ಎಲ್ರಿಗೂ ಯಾರನ್ನು ಬಿಡಲ್ಲ, ದೊಡ್ಡವ್ರಿಂದ ಚಿಕ್ಕವ್ರವರೆಗೂ ಫುಲ್ ಎಂಜಾಯ್ ಮಾಡಿಸ್ತಾಳೆ. ಅಷ್ಟು ಒಂದು ಕೆಪಾಬಿಲಿಟಿ ಇರೋದು ಅವಳಿಗೆ. ಫನ್ ಅಂದರೆ ಅಷ್ಟು ಮಾಡ್ತಾಳೆ. ಇನ್ನು ಡ್ಯಾನ್ಸ್ ಎಲ್ಲ ಇದೆ, ಅದನ್ನೆಲ್ಲ ನೋಡ್ಬೇಕು ನೀವು, ಭಯಂಕರ ಎಂಜಾಯ್ ಮಾಡ್ತೀರಿ. ಸೊ ಒಬ್ಬೊಬ್ರಿಗೂ ಬೈಕ್ ಅಂತ ಏನು ರಂಗೋಲಿ ಆಗ್ತಾ ಇದ್ದಾಳೆ, ಸುಮ್ಮನೆ ಇರಲ್ಲ. ಅಕ್ಕ ಇದು ನನಗೆ ಸ್ಟಾಪ್ ಮುತ್ಕೊಡು
కాదు లైవ్ రికార్డే ఇది కెమెరా దానికే ಆನ್ಸರ್ ಇಸ್ತಿ ವಸ್ತಿ ಇಷ್ಟೊತ್ತು ಕುತ್ಕೊಂಡು ರೀಲ್ಸ್ ಮಾಡಿದ್ವಿ ಅಲ್ಲಿ ಚೆನ್ನಾಗಿತ್ತು ಅದು ರೀಲ್ಸ್ ಎಲ್ಲ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀರಿ ಮಹಿಮಾ ಪ್ರಾಣವಲ್ಲಭೇ ಇದೀಗಾದೆ ಸರ್ವಮಂಗಳ ಮಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಜಾನು ದಿಸ್ ಇಸ್ ಜಾನು ಇದು ನಮ್ಮ ಮುದ್ದು ಜಾನು ಮಿಂಚು ಮಿಟು ಐ ನಾಯಿ ಮರಿ ನೀನ ಚಂಡ ನಾಯಿ ಮರಿ ನೀನೇ ಚಂದದಿಯಲ್ಲೇ ಕದ ಸುಕೃತ ನಮ್ಮ ಮಿಟ್ಟಿಗೆ ಒಂದೆರಡು ಮಾತುಗಳು ಹೇಳ್ತಾ ಫುಲ್ಲು ಹೊಗಳ್ತಾ ಇದ್ರೆ ಫುಲ್ ಬ್ಲಷಿಂಗ್ ಆಗ್ತಾ ಇದ್ಲು ಎಷ್ಟು ಕ್ಯೂಟಾಗಿ ಕಾಣಿಸ್ತಾಳಲ್ಲ ಅವಳಿಗೆ ಏನಾದರೂ ಅವಳಿಗೆ ಇಷ್ಟ ಆಗಿರೋಂಥದ್ದು ಕೊಟ್ಬಿಟ್ರೆ ಫುಲ್ ಖುಷಿ ಇರ್ತಾಳೆ ಅವಳು ಅದಕ್ಕೆ ಇವಾಗ ನಾಯಿ ಮರಿಂಗ್ ಕೊಟ್ಬಿಟ್ಟಿದ್ದೀವ ಕೈಗೆ ಹಾಗೆ ಕುತ್ಕೊಂಡು ನೀಟಾಗಿ ಕ್ಯಾರೆಟ್ ತಿಂತಾ ಇದ್ದಾಳ ಫುಲ್ ಖುಷಿ ಇದೆ ಇವಾಗ ಅಮ್ಮ ಕುತ್ಕೊಂಡು ಆಲ್ರೆಡಿ ಏನು ತರಕಾರಿ ಎಲ್ಲ ಜೋಡಿಸ್ತಾ ಇದ್ದಾರೆ ರಾತ್ರಿ ಅಡುಗೆಗೆ ಅಂತೇಳಿ ಹೋಗಿದ ತಕ್ಷಣ ನಮ್ಮಮ್ಮ ಶಿಫ್ಟು ವರ್ಕ್ ಇನ್ನು ಇಲ್ಲಿ ನೋಡಿ ಇವಳು ನೀರು ಸಿಕ್ಬಿಟ್ಟಿದೆ ನೀರಲ್ಲಿ ಆಟಾಡ್ತಾ ಇದ್ದಾಳೆ ನಮ್ಮ ಕಾವ್ಯ ಸೀದಾ ಹೋಗಿದ್ದು ಒಲೆ ಹಚ್ಚಿದಾಳು ಆಲ್ರೆಡಿ ಇನ್ನು ಇವರೆಲ್ಲ ಸ್ಟಾರ್ಟ್ ಮಾಡಲ್ಲ ಅಂತೇಳಿ ಪಾಪ ಹೋಗಿದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಲಿ ಈ ಸರಿ ಬರೋರು ಕೆಲಸ ಮಾಡಿದಾಳೆ ಇನ್ನು ಹೆಲ್ಪಿಂಗಿಗೆ ಅಂತೇಳಿ ಅಷ್ಟು ಇದೀವಿ ನಾನು ಕೂಡ ಹೊರಗಡೆ ಹೋದಾಗ ಕೆಲಸ ಮಾಡೋದು ತುಂಬ ಕಡಿಮೆನೇ ಫ್ರೆಂಡ್ಸ್ ಆನೆಸ್ಟ್ಲಿ ಒಪ್ಕೊಳ್ಳೋದಾದ್ರೆ ಈ ಥರ ಹೋದಾಗಂತೂ ಕಡಿಮೆನೇ ಸ್ವಲ್ಪ ಮಾಡ್ತೀನಿ ಅಷ್ಟ್ರ ಮಟ್ಟಿಗಲ್ಲ ನಮ್ಮಕ್ಕ ಮತ್ತು ಕಾವ್ಯ ಇಬ್ಬರು ಸೇರಿಕೊಂಡು ಅಕ್ಕಿ ಫಸ್ಟ್ ಇಟ್ಟಿದ್ದಾಯಿತು ಅದಕ್ಕೆ ಇವಾಗ ಉಪ್ಪು ಹಾಕ್ತಾ ಇದ್ದಾರೆ ನಮ್ಮಕ್ಕ ಉಪ್ಪು ಹಾಕಿ ಕೈ ಹಾಕಿ ಹೆಂಗೆ ತಿರುಗಿಸ್ತಾರೆ ಅಂದರೆ ಅದು ನೋಡಿ ಒಂದು ಕಂಟೆಂಟ್ ಮಾಡಬೇಕು ಅಂತೇಳಿ ತಗೊಂಡು ಶೂಟ್ ಮಾಡಿಬಿಟ್ಟು ನಮ್ಮಕ್ಕ ಕಾಕ ನೀನು ಹಿಂಗೆ ಇಡ್ಕ ಅದನ್ನೆತ್ತು ನಾನು ನಿನಗೆ ಶೂಟ್ ಮಾಡ್ತೀನಿ ನೋಡಲ್ಲಿ ನಮ್ಮಕ್ಕ ಬಿಸಿ ಬಿಸಿ ಅನ್ನದಲ್ಲಿ ಹೆಂಗೆ ಕೈ ತೆಗಿತಿದ್ದಾಳೆ ಅಂತೇಳಿ ಇನ್ನು ರೋಡಿಗೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೆ ಏನು ಮಾಡ್ತಿದ್ದಾರೆ ಇವರೆಲ್ಲ ರೋಡಲ್ಲಿ ಅಂತ ಹೇಳಿ ಅವಾಗ ಗೊತ್ತಾಯಿತು ಪಟ್ಟಿ ಎತ್ತುತ್ತಾ ಇದ್ದಾರೆ ಅಂತ ಗೊತ್ತಾಯಿತು ಸೊ ದೇವಸ್ಥಾನಕ್ಕೆ ಪಟ್ಟಿ ಎತ್ತಿ ಕಾರ್ತಿಕೋತ್ಸವ ಮಾಡ್ತಾರಲ್ಲ ಸೊ ಹಾಗೆ ಇನ್ನು ಇದು ಊರಲ್ಲ ಹೊರಗಡೆ ಹಾಗಾಗಿ ರೋಡಲ್ಲಿ ಬರೋವಂಥ ಹೋಗುವಂಥ ಗಾಡಿಗಳಿಗೆ ಥರ ಎಲ್ಲ ಚೆಕ್ದಾಗಿ ಅವ್ರು ಎಷ್ಟು ಕೈಲಾಗುತ್ತೋ ಅಷ್ಟು ಕಾಣಿಕೆ ಹಾಕಿಸ್ಕೊಂಡು ಪಟ್ಟಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸೊ ಮಿಂಚು ನಾನು ನೋಡಿ ಅಳ್ತಾ ಇದ್ಲು ನನ್ನ ಮೇಲೆ ಫುಲ್ ಸಿಟ್ಟಾಗಿದ್ಲು ಅದಕ್ಕೆ ತಗೊಂಬಂದು ಅವ್ರ ಅಪ್ಪಂಗೆ ಕೊಟ್ಟಿದ್ದೀನಿ ಜಯಂಗ್ ಕೊಟ್ಟರು ಕೂಡ ನನ್ನ ಮೇಲೆ ಸಿಟ್ಟೋಗ್ತಿಲ್ಲ ಅವಳಿಗೆ ಅಷ್ಟು ಮಟ್ಟಿಗೆ ಸಿಟ್ಟು ಮಾಡ್ತಾ ಇದ್ಲು ಇವರೇ ನಮ್ಮ ಕುಡುಕರ ವಂಶಸ್ಥರ ಅಧ್ಯಕ್ಷರು ನಮ್ ಕಲರ್ ಏನ ಮಮ್ಮಿ ನಿನ್ನ ನೋಡಿ ಖುಷಿ ಆಯ್ತು ಅಂತ ಅವ್ರಿಗೆ ಯಾಕೆ ನಮ್ ದರ್ಶ ನಮ್ ವೆಂಕಟೇಶ ಹೋಗಿ ಪಾತ್ರೆ ಪಗಡಗಳೆಲ್ಲ ತಂದಿದ್ದಾರೆ ಬಕೆಟ್ ತಂದಿದ್ದಾನಂತೆ ಎಷ್ಟು ಬಕೆಟ್ 2 ಬಕೆಟ್ ಇವರೆಲ್ಲ ಪಟ್ಟಿ ಎತ್ತುತ್ತಾ ಇದ್ದಾರೆ ಫ್ರೆಂಡ್ಸ್ ದೇವರಿಗೆ ಇನ್ನು ಪೂಜೆಗೆಲ್ಲ ರೆಡಿ ಮಾಡಿ ನಮ್ಮಪ್ಪ ಆರಾಮಾಗಿ ಕೂತ್ಕೊಂಡಿದ್ದಾರೆ ದೊಡ್ಡ ಪೂಜಾರಿ ಇಲ್ಲಿ ಆ್ಯಕ್ಚುಲಿ ನಮ್ಮಪ್ಪ ಇದ್ದಾರೆ ಅಂತಂದರೆ ಒಂಥರ ವೈಬ್ಸ್ ಫ್ರೆಂಡ್ಸ್ ಸಖತ್ ಪೂಜೆ ಮಾಡೋದು ಸೀರೆ ಉಡ್ಸೋದು ಹೂವಿನ ಅಲಂಕಾರ ಇದೆಲ್ಲ ಜಾಸ್ತಿ ನಮ್ಮಪ್ಪಂಗೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಕೂತ್ಕೊಂಡಿರೋದು ನೋಡಿ ಇವ್ರು ಯಾಕೆ ಹಿಂಗೆ ದ್ವಾರಪಾಲಕರ ರೀತಿ ಕೂತ್ಕೊಂಡಿದ್ದಾರೆ ಅಂತ ಅಂದ್ಕೊಂಡು ಕಾಮಿಡಿ ಮಾಡ್ತಾ ಇದ್ದೆ ಇನ್ನು ಹೊಲ ಎಲ್ಲ ಸಂಜೆ ಹೊತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟಿಂಗ್ಸಲ್ಲೆಲ್ಲ ಇನ್ನು ನಮ್ಮ ಇನ್ನೊಬ್ಬ ಅಕ್ಕ ಇದ್ದಾರಲ್ಲ ಕರಿಂಡಿ ತಂದಿದ್ಲು ಕೆಂಪು ಚಟ್ನಿ ಥರ ಎಷ್ಟು ಚೆನ್ನಾಗಿತ್ತು ಅಂದರೆ ರುಚಿ ಹತ್ತಿಬಿಡ್ತು ಫ್ರೆಂಡ್ಸ್ ಒಳಗಡೆ ಆಗಲೇ ಕಣ್ಣೆಲ್ಲ ಉರಿಸ್ಕೊಂಡು ಆ ಹೊಗೆಯಲ್ಲಿ ಅನ್ನ ಮಾಡಿಟ್ಟಿದ್ಲಲ್ಲ ಬಿಸಿ ಬಿಸಿ ಅನ್ನ ತಂದು ಮುಂದಿಟ್ಲು ನಾನು ಫಸ್ಟು ಸ್ಟಾರ್ಟ್ ಮಾಡಿದೆ ಅಬ್ಬಾ ಕರಿಂಡಿ ಮತ್ತು ಅನ್ನ ಸಕ್ಕ ಟೇಸ್ಟ್ ಇದೆ ಗೊತ್ತಾ ಅಂತ ನಾನು ಸ್ಟಾರ್ಟ್ ಮಾಡಿದ್ದು ಅಷ್ಟರು ಒಂದೊಂದು ತಟ್ಟೆ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ವಿ ಅಲ್ಲಿ ಎಲ್ಲರೂ ಏನಂತಂದರೆ ನೀವು ಇವಾಗ ಊಟ ಮಾಡ್ಕೊತ ಕೂತ್ಕೊಂಡ್ರೆ ಇವಾಗ ನೆಕ್ಸ್ಟು ಅಡುಗೆ ಮಾಡ್ತೀವಲ್ಲ ಅದನ್ನೇನು ಮಾಡ್ತೀರಾ ಊಟ ಮಾಡಬೇಡ್ರಿ ಅಂತೇಳಿ ಅಂತ ಇದ್ರು ನಮ್ಗೆ ಹೊಟ್ಟೆ ಹಸಿವು ತಡ್ಕೊಳಕ್ಕಾಗಲಿಲ್ಲ ಯಾರ್ಯಾರಿಗೆ ಹಸಿವಾಗಿದ್ದನೋ ಅಷ್ಟು ಬಿಸೆಯನ್ನ ಕೆಂಪು ಕರಿಂಡಿ ಜೊತೆ ಚೆನ್ನಾಗಿ ಬಾರಿಸ್ತಾ ಇದ್ವಿ ಇನ್ನು ಕೂತ್ಕೊಂಡು ಫುಲ್ ಕಾಮಿಡಿ ಫ್ರೆಂಡ್ಸ್ ಎಷ್ಟು ಫನ್ ಇರುತ್ತೆ ಗೊತ್ತಾ ನಾವೆಲ್ಲ ಸೇರಿದ್ರೆ ಹಿಂಗೆ ಫ್ರೆಂಡ್ಸ್ ನಗದು ಸುಮ್ಮನೆ ನಗದೆ ಮಾಡ್ತಾ ಇದ್ವಿ ನಮ್ಮಮ್ಮ ಅಂತೂ ಫುಲ್ ಪ್ಯಾಕ್ ಆಗಿ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾರೆ ಜೋಡಿಸ್ಕೊಂತ ಎಲ್ಲೂ ಎದ್ದು ಓಡಾಡಕ್ಕೆ ಬಿಡಲಿಲ್ಲ ನಾವು ಯಾಕಂದರೆ ಹುಷಾರಿಲ್ಲಲ್ಲ ನೀನು ಆರಾಮಾಗಿ ಕುತ್ಕೊಂಡು ಜೋಡಿಸ್ಕೊಡಮ್ಮ ಅಂತ ಇನ್ನು ಒಬ್ಬೊಬ್ಬರೇ ನೈಟ್ ಹಾಕೊಂಡ್ರೆಲ್ಲ ಹೋಗಿ ಫ್ರೆಶ್ ಅಪ್ ಆಗಿ ಸೀರೆ ಉಟ್ಕೊಂಡ್ಬಂದು ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಇದು ನೋಡಿ ಎಳ್ಳು ಮತ್ತು ಬಟ್ಟೆ ಎಲ್ಲ ಕಟ್ಟಿರ್ತಾರಲ್ಲ ಅದಕ್ಕೆ ಏನಂತಾರೆ ಪರ್ಟಿಕ್ಯುಲರ್ ಆಗಿ ನನಗೆ ಗೊತ್ತಿಲ್ಲ ಬಟ್ ಅದನ್ನೆಲ್ಲ ಜೋಡಿಸಿ ರೆಡಿ ಮಾಡಿ ಇನ್ನು ಸಣ್ಣ ಮಕ್ಕಳು ದೊಡ್ಡವರು ಅವರೆಲ್ಲ ಸೇರಿಕೊಂಡು ಈ ಥರ ಜೋಡಿಸಿದ್ರು ಇಟಂಗಿನ ಅದ್ರ ಮೇಲೆ ಒಂದೊಂದೇ ಇಟ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೇನು ಪೂಜೆ
ಸ್ಟಾರ್ಟ್ ಆಗಬೇಕು ಆವಾಗ. ಇನ್ನು ಇಲ್ಲಿ ದೊಡ್ಡ ಪೂಜಾರಿ ಮತ್ತು ಚಿಕ್ಕ ಪೂಜಾರಿ ಇಬ್ಬರು ಯಾರು ಅಂತಂದರೆ ನಮ್ಮಪ್ಪ ಮತ್ತು ನಮ್ಮ ಮಾವ, ಸೋದರ ಮಾವ, ಇವರಿಬ್ಬರೇ ನೋಡಿ ಪೂಜಾರಿಗಳು. ಇಲ್ಲಿ ಇವತ್ತು ಸದ್ಯಕ್ಕೆ ಸಣ್ಣ ಪೂಜಾರಿ ಹೊರಗಡೆ ಇದ್ದರೆ ದೊಡ್ಡ ಪೂಜಾರಿ ಒಳಗಡೆ ಇರ್ತಾರೆ. ಹಾಗೆ ಮಂಡಕ್ಕಿ ಮತ್ತು ಖಾರ ಅಂತೂ ಮಿಸ್ಸೇ ಇಲ್ಲ. ಕಾರ್ತಿಕ ಅಂದರೆ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇನ್ನೇನು ಪೂಜೆ ಸ್ಟಾರ್ಟ್ ಆಗಬೇಕು. ಮತ್ತು ಇವತ್ತು ತುಂಬ ಖುಷಿ ವಿಚಾರ ಏನಂದರೆ ಫಸ್ಟ್ ದೀಪ ಹಚ್ಚಿದ್ದೆ ನಾನೇ ಫ್ರೆಂಡ್ಸ್. ಅದೊಂದು ಸ್ವಲ್ಪ ತುಂಬ ಖುಷಿ ಆಯ್ತು ನನಗೆ. ನಮ್ಮ ಅಪ್ಪ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಿದ್ರು ಅಷ್ಟೊಳಗಡೆ ಎಲ್ಲರೂ ಕೂಡ ಏನೇನು ಕೆಲಸ ಮಾಡ್ತಿದ್ರು ಅದನ್ನೆಲ್ಲ ಬಿಟ್ಟು ಬಂದು ನಿಂತ್ಕೊಂಡು ಪೂಜೆನ ಅಟೆಂಡ್ ಮಾಡಿದ್ವಿ. ಇದರಲ್ಲಿ ಇನ್ನೊಂದಷ್ಟು ಜನ ಫ್ಯಾಮಿಲಿ ಬಂದಿಲ್ಲ. ಕೆಲವೊಬ್ಬರು ಲಾಸ್ಟ್ ಇಯರ್ ಇರೋರು ಈ ಇಯರ್ ಇಲ್ಲ. ಅದರಲ್ಲೂ ನಮ್ಮ ತಮ್ಮ ಇಲ್ಲ. ನಮ್ಮ ತಮ್ಮನಂತೂ ತುಂಬ ಮಿಸ್ ಮಾಡ್ಕೊಂಡ್ವಿ ನಾವು. ಏನೇನೋ ಸಮಥಿಂಗ್ ನೆನಪು ಬರ್ತಾ ಇರುತ್ತೆ, ಅಯ್ಯೋ ಹೋದ ವರ್ಷ ಹೆಂಗಿದ್ನಲ್ಲ ಹಂಗಿದ್ನಲ್ಲ ಅಂತೇಳಿ. ಕೆಲವೊಬ್ರು ಬಂದು ನೆನಪು ಮಾಡೋಕ್ಕೆ ಬರೋರು ಅಷ್ಟೊತ್ತಿನ ಅಮ್ಮ ಬೇಜಾರಾಗ್ತಾರೆ ಅಂತೇಳಿ ಹಂಗಿಂದ ಹಂಗೆ ಹೋಗೋರು. ನಾನಂತೂ ಎಷ್ಟು ನೆನಪು ಬಂದರೂ ಕೂಡ ಹಾಗೆ ಮೈಂಡ್ ಡೈವರ್ಟ್ ಮಾಡ್ಕೊತಿದ್ದೆ. ಯಾಕಂದರೆ ಅವನ್ನ ನೆನೆಸ್ಕೊಂಡು ತಡ್ಕೊಳ್ಳೋಂಥ ಶಕ್ತಿ ನನ್ನ ಹತ್ರ ಅಂತೂ ಇಲ್ಲ. ಅದಕ್ಕೆ ಇದಾನೆ ಬಿಡು ನಮ್ಮ ಜೊತೆ ಇಲ್ಲೇ ಎಲ್ಲೋ ಇದ್ದಾನೆ ಅಂತ ಅಂದ್ಕೊಂಡು ಕೂಲ್ ಆಗಿಬಿಡ್ತೀನಿ. ಇಲ್ಲಾಂದರೆ ಇನ್ ಡೀಪಾಗಿ ನನ್ನ ಮೈಂಡ್ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂದರೆ ಫುಲ್ಲಿ ನೆಗೆಟಿವ್ ಆಗಿ ಹೋಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಷ್ಟು ಅವನ ವಿಚಾರದಲ್ಲಿ ವೀಕ್ ಇದ್ದೀನಿ ನಾನು. ಹಾಗಾಗಿ ನೆನೆಸ್ಕೊಂಡಿಲ್ಲ. ಬಟ್ ಇದಾನೆ ನಮ್ಮ ಜೊತೆ ಅಂತ ಅಂದ್ಕೊಂಡೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಇಲ್ಲೆಲ್ಲ ಹ್ಯಾಪಿಯಾಗಿ ಎಂಜಾಯ್ ಮಾಡಿದ್ವಿ. ನಿಜ ಅವನಿದಾನೆ ಅಂತ ಅಂದ್ಕೊಂಡೆ ಎಂಜಾಯ್ ಮಾಡಿದ್ದೆ. ಯಾರಾದರೂ ಒಬ್ಬರಾದ್ರೂ ನೆನಪು ಮಾಡ್ಕೊತಿದ್ರು, ಮತ್ತೆ ಅವ್ರನ್ನ ಇನ್ನೊಬ್ರು ಯಾರಾದರೂ ಸೈಲೆಂಟ್ ಮಾಡಿಬಿಡೋರು. ಅಷ್ಟು ಕೋಆರ್ಡಿನೇಷನ್ ಇತ್ತು. ಅದಂತೂ ಸ್ವಲ್ಪ ಖುಷಿ ಆಯಿತು. ನಮ್ಮ ಅಮ್ಮ ಬೇಜಾರಾಗ್ತಾರೆ ಅಂತೇಳಿ ಎಲ್ಲ ಆ ಥರ ಇದು ಮಾಡಿದ್ದು. ಬಟ್ ನಮ್ಮ ಅಮ್ಮ ಅಂತೂ ನನ್ನ ಮಗ ಇಲ್ಲ ಅನ್ನೋ ಬೇಜಾರಲ್ಲಿ ಅಸ್ಸಲು ದೇವಸ್ಥಾನ ಹತ್ರನೂ ಬಂದಿಲ್ಲ ಫ್ರೆಂಡ್ಸ್. ಪೂಜೆನೂ ಮಾಡಿಲ್ಲ. ಒಂದು ಸ್ವಲ್ಪ ಬೇಜಾರು ಇರುತ್ತಲ್ಲ, ಲಾಸ್ಟ್ ಇಯರ್ ಇದ್ದರು ಈ ಇಯರ್ ಇಲ್ಲ ಅಂತ ಹೇಳಿ. ಅದನ್ನು ನಾವು ಹಾಗಂತ ಯಾರಿಗೂ ಫೋರ್ಸ್ ಕೂಡ ಮಾಡಿಲ್ಲ. ಅಮ್ಮಂಗೆ ಆ ಥರ ಮೇಂಟೈನ್ ಮಾಡಿದ್ವಿ. ಎಲ್ಲ ಕೋಆರ್ಡಿನೇಷನ್ ಚೆನ್ನಾಗಿತ್ತು. ಸೊ ಇಲ್ಲಿ ನಾವಪ್ಪ ಪ್ರಸಾದ ನೈವೇದ್ಯ ಅರ್ಪಿಸಿ ಇವಾಗ ಪೂಜೆ ರೆಡಿ ಮಾಡ್ತಾ ಇದ್ದಾರೆ. ಫಸ್ಟು ದೀಪ ಹಚ್ಚಿದ ತಕ್ಷಣ ಇವಾಗ ಮತ್ತೆ ಎಲ್ಲರೂ ಸೇರ್ಕೊಂಡು ದೀಪ ಹಚ್ಚಬೇಕಿತ್ತು. ಹಾಗಾಗಿ ಎರಡು ಕಡೆಯೂ ಪ್ರಸಾದ ಇಟ್ಟು ಪುಳಿಯೋಗರೆ ಮಾಡಿದ್ರು. ದೇವ್ರಿಗಂತಲೇ ಇದನ್ನು ಸಪ್ರೇಟಾಗಿ ಪುಳಿಯೋಗರೆ ಮಾಡಿದ್ರು. ಅದು ಮತ್ತೆ ತಿನ್ನೋದಕ್ಕೆ ಯಾರಿಗೂ ಸಿಗಲಿಲ್ಲ. ಪುಳಿಯೋಗರೆ ಅಂದರೆ ಸ್ವಲ್ಪ ಮಾಡಿದಾಗ ತುಂಬ ಚೆನ್ನಾಗಿರುತ್ತಲ್ಲ ಹಾಗೆ ಅಂತಾರೆ. ಇನ್ನೆಲ್ಲ ರೆಡಿ ಆಯಿತು ಫ್ರೆಂಡ್ಸ್. ನಾವು ಅಂತೂ ಫುಲ್ ಪ್ಯಾಕ್ ಆದ್ವಿ. ಎಷ್ಟರ ಮಟ್ಟಿಗೆ ಅಂತಂದರೆ ಇಲ್ಲಿ ನೋಡಿ ಈ ಥರ ಪ್ಯಾಕ್ ಆಗಿದ್ದೀನಿ ನಾನು. ನಮ್ಮ ತಮ್ಮಂಗೆ ತೋರಿಸ್ತಾ ಇದ್ದೆ ಕ್ಯಾಮ್ರಾ ಹೆಂಗೆ ವರ್ಕ್ ಆಗುತ್ತೆ ಅಂತೇಳಿ. ಅಲ್ಲಿ ನಮ್ಮಮ್ಮ ಸೊಟ್ರು ಹಾಕೋ ತಲೆ ಕಟ್ಕೋ, ಸೊಟ್ರು ಹಾಕೋ ತಲೆ ಕಟ್ಕೋ ಅಂತ ಹೇಳಿ ಬಲವಂತ. ಎಲ್ಲರೂ ಅಷ್ಟೇ, ಎಲ್ಲರೂ ಹೇಳೋರು ಸೊಟ್ರು ಹಾಕೊಳ್ರಿ, ತಲೆ ಕಟ್ಕೊಳ್ರಿ ಅಂತೇಳಿ. ಅದರಲ್ಲೂ ನನಗೆ ಫಸ್ಟೇ ಶೀತದ ಅನುಭವದಿಂದ ಸ್ವಲ್ಪ ಪೆಟ್ಟು ತಿಂದಿರೋದ್ರಿಂದ ಫಸ್ಟು ಪ್ಯಾಕ್ ಆಗಿಬಿಟ್ಟಿದ್ದೀನಿ. ನನಗೆ ಗೊತ್ತಿಲ್ಲ ನಾನು ಅಷ್ಟರ ಮಟ್ಟಿಗೆ ಪ್ಯಾಕ್ ಆಗಿದ್ದೀನಿ ಅಂತೇಳಿ. ವೀಡಿಯೋಸ್ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಸೇಮ್ ಆ್ಯಸ್ ಇಟ್ ಇಸ್ ಬಾಣ್ತಿಯ ಥರ ಆಗಿಬಿಟ್ಟಿದೆ ಅಂತೇಳಿ. ಫಸ್ಟ್ ನಾನು ದೀಪ ಹಚ್ಚಿ ಕೊಟ್ಟೆ. ದೆನ್ ಎಲ್ಲರೂ ಕಂಟಿನ್ಯೂ ಮಾಡಿದ್ರು. ಇವತ್ತೇನು ಖುಷಿ ಅಂತೀರಾ. ಅಷ್ಟು ನೋಡಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಫುಲ್ ಎಲ್ಲರೂ ಸೇರಿ ದೀಪ ಹಚ್ಚಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಲಾಸ್ಟ್ ಇಯರ್ ಆ್ಯಕ್ಚುಲಿ ದೀಪನೇ ಹತ್ತಿರಲಿಲ್ಲ, ಏನೋ ಬಟ್ಟೆ ಮಿಸ್ಟೇಕ್ ಆಗಿದೆ ಅಂತೇಳಿ. ಬಟ್ ಈ ಸರಿ ಕಾದಿದ್ದು ಅದನ್ನೆಲ್ಲ ನೋಡಿಕೊಂಡು ಇಷ್ಟೆಲ್ಲ ರೆಡಿ ಮಾಡಿದ್ದು ನಮ್ಮ ದೊಡ್ಡ ಮಾವಂದರು ಮತ್ತು ನಮ್ಮ ಅಕ್ಕಂದರು. ಫ್ರೆಂಡ್ಸ್, ಇವಾಗ ಈ ದೀಪೋತ್ಸವ ಮೀನ್ಸ್ ಕಾರ್ತಿಕೋತ್ಸವ ಏನು ಮಾಡ್ತಾ ಇದ್ದೀವಿ, ಇದನ್ನು ಮಾಡಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಟ್ ನೆಕ್ಸ್ಟ್ ಲಾಗ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಇನ್ನು ತುಂಬ ಇದೆ, ಪಾರ್ಟ್ ವೈಸ್ ಮಾಡೋಣ ಅಂತೇಳಿ. ಯಾಕಂದರೆ ಲೆಂತಿ ಲಾಗ್ ಆಗಿಬಿಟ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಹೇಳಿ. ಸೊ ಇನ್ನು ಈ ಪೂಜೆ ಆದಮೇಲೆ ಏನಾಯಿತು ಎಂತ ಪ್ರತಿಯೊಂದು ಕೂಡ ಶೇರ್ ಮಾಡ್ಕೊತೀನಿ. ಇನ್ನು ವೇಟ್ ಮಾಡ್ತಿರ್ತೀರಿ ಅಂತ ಕೂಡ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಈ ಲಾಗ್ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಕಮೆಂಟ್ಸ್ಗೋಸ್ಕರ ವೇಟ್ ಮಾಡ್ತಿರ್ತೀರಿ. ಮತ್ತು ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೇಟ್ ಫಾರ್ ದ ನೆಕ್ಸ್ಟ್ ಲಾಗ್. ಒಂದು ಯಾವ್ದು ದೀಪ ಹಚ್ಚಿ ಬರ್ರಿ. ಭಕ್ತಿಯಿಂದ ಬೆಳಗ್ಗೆ ಮಂಚಿದಾಕತಿ. ಅಯ್ಯ ಚಿನಿ ನೀ ಹಚ್ಚಕತ್ತೀಯ ವಿಡಿಯೋದ ಬಂದಿತ್ತಾಗ ನೀನು.